ಕುರಿಗಳ ಮೇಲೆ ಎಗರಿದ ನಾಯಿಗಳ ಹಿಂಡು. ಸ್ಥಳದಲ್ಲೇ ಪ್ರಾಣ ಬಿಟ್ಟ 40 ಕುರಿಗಳು, 8 ಕುರಿಗಳ ಸ್ಥಿತಿ ಗಂಭೀರ. ಕುರಿಗಳನ್ನ ಕಳೆದುಕೊಂಡ ರೈತ ಮಹಿಳೆ ಕಣ್ಣೀರು. ಕುರಿ ರೊಪ್ಪಕ್ಕೆ ಏಕಾಏಕಿ ಬೀದಿ ನಾಯಿಗಳ ಗುಂಪು ನುಗ್ಗಿದ್ದು ನಾಯಿ ದಾಳಿಗೆ 40 ಕುರಿಗಳು ಗಾಯಗೊಂಡು ಸಾವನ್ನಪ್ಪಿವೆ. ಈ ಘಟನೆ ಮಧುಗಿರಿ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೂದೇನಹಳ್ಳಿಯಲ್ಲಿ ಈ ದಾರುಣ ಘಟನೆ ಜರುಗಿದೆ. ಗ್ರಾಮದ ನಾಗಮ್ಮ ಎಂಬ ಮಹಿಳೆಗೆ ಸೇರಿದ್ದ ಕುರಿ ದೊಡ್ಡಿ ಮೇಲೆ ರಾತ್ರಿ ವೇಳೆ ಬೀದಿ ನಾಯಿಗಳು ಎರಗಿ ಗಾಯಗೊಳಿಸಿ ಸಾವನ್ನಪ್ಪಿವೆ. ಕುರಿಗಳ ಸಾವಿನಿಂದಾಗಿ ಸುಮಾರು 3 ಲಕ್ಷ ನಷ್ಟವಾಗಿದ್ದು, ಜೀವನಕ್ಕೆ ಆಧಾರವಾಗಿದ್ದ ಕುರಿಗಳನ್ನು ಕಳೆದುಕೊಂಡ ರೈತ ಮಹಿಳೆ ಕಣ್ಣೀರಾಗ್ತಿದ್ದಾರೆ. ಕುರಿ ದೊಡ್ಡಿಯಲ್ಲಿದ್ದ 40 ಕುರಿಗಳು ಸಾವನ್ನಪ್ಪಿದ್ದು, ಗಾಯಗೊಂಡಿರೋ 8 ಕುರಿಗಳಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ನಡೆಯುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಉಷಾ, ಪಿಎಸ್ಐ ಶ್ರೀನಿವಾಸ್ ಪ್ರಸಾದ್ ಭೇಟಿಯನ್ನ ನೀಡಿ ಪರಿಶೀಲನೆ ನಡೆಸಿದ್ರು. ಚಿಕಿತ್ಸೆ ನೀಡಲಾಗ್ತಾ ಇರೋ 8 ಕುರಿಗಳು ಕೂಡ ಬದುಕುಳಿಯುವುದು ಕಷ್ಟ ಎಂದು ಪಶು ವೈದ್ಯರು ತಿಳಿಸಿದ್ದಾರೆ. ಇನ್ನು ಬದುಕಿಗೆ ಆಧಾರವಾಗಿದ್ದ ಕುರಿಗಳನ್ನು ಕಳೆದುಕೊಂಡ ನಾಗಮ್ಮ ಗೋಳಾಡ್ತಾ ಇದ್ದು ಮನ ಮುಟ್ಟುವಂತಿತ್ತು. ಶಿವರಾತ್ರಿ ಹಬ್ಬದ ಅಂಗವಾಗಿ ಜಾಗರಣೆಯಲ್ಲಿದ್ದು ಪದೇ ಪದೇ ಎದ್ದು ನೋಡ್ತಾ ಇದ್ವು. ಆದರೆ ಬೆಳಗ್ಗೆ 4 ಗಂಟೆ ಸುಮಾರಿಗೆ ನಾಯಿಗಳ ಹಿಂಡು ಕುರಿಗಳ ಮೇಲೆ ಎರಗಿ ಗಾಯಗೊಳಿಸಿವೆ. ಬೀದಿ ನಾಯಿಗಳ ಹಿಂಡು ದೊಡ್ಡಿಯಲ್ಲಿದ್ದ ಕುರಿಗಳನ್ನು ಅಟ್ಟಾಡಿಸಿ ಸುಮಾರು 40 ಕುರಿಗಳನ್ನು ಕೊಂದು 8 ಕುರಿಗಳನ್ನು ವಿಚಿತ್ರವಾಗಿ ಗಾಯಗೊಳಿಸಿವೆ. ಬರಗಾಲದಲ್ಲಿ ತಮ್ಮ ಬದುಕಿಗೆ ಆಸರೆಯಾಗಿದ್ದ ಕುರಿಗಳು ನಮ್ಮ ಕಣ್ಮುಂದೆ ಇಲ್ಲದಂತಾಗಿದ್ದು ನಮ್ಮ ಬದುಕನ್ನೇ ಕಿತ್ಕೊಂಡಿವೆ ಎಂದು ನಾಗಮ್ಮ ಕಣ್ಣೀರಿಟ್ಟ ದೃಶ್ಯ ಮನ ಕಲಕುವಂತಿತ್ತು. ಬೂದನಹಳ್ಳಿ ಸರ್, ನಾಯಿಗಳು ಸರ್, ನಾಯಿಗಳು ಇಲ್ಲಿ 10 ವರ್ಷದಿಂದ ಇದ್ದು ಸರ್. ಇದ್ರಾಗೆ ಮಾಡ್ತಿದ್ದು ಸರ್. ನಾವು ಗಂಡ ಹೆಂಡತಿ ನಾವು ಕಷ್ಟಪಟ್ಟು ಮೇಯಿಸ್ತಿದ್ದು ಸರ್. ಇವತ್ತು ಈ ಥರ ಆಗೋಯ್ತು ಸರ್. ನಮ್ಮ ಪರಿಸ್ಥಿತಿ ಕೈಲಾಗಲ್ಲ ಸರ್. ಇವಾಗ ನಾವು ಯಾವ ಥರದಾಗ ಜೀವನ ಮಾಡ್ಬೇಕು ಸರ್, ಏನೊಂದು ಅರ್ಥ ಆಗ್ತಾ ಇಲ್ಲ ಸರ್. ಕೋಳಿ ತ್ಯಾಜ್ಯಕ್ಕೆ ಕಡಿವಾಣ ಹಾಕಲು ಸೂಚನೆ. ಇನ್ನು ಬೂದೇನಹಳ್ಳಿ ಸಮೀಪದ ಕೆರೆಯಲ್ಲಿ ಕೋಳಿ ಅಂಗಡಿಗಳ ಮಾಂಸದ ತ್ಯಾಜ್ಯ ಸುರಿದಿದ್ದಾರೆ. ಈ ಬಗ್ಗೆ ಕೊಡಿಗೇನಹಳ್ಳಿ ಮತ್ತು ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿರುವುದು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಲು ಪ್ರಮುಖ ಕಾರಣ ಎನ್ನಲಾಗಿದೆ. ರಾತ್ರಿ ಸಮಯದಲ್ಲಿ ಅಂಗಡಿ ಅಥವಾ ವಾಕ್ ಮಾಡುವ ಸಾರ್ವಜನಿಕರಿಗೆ ಬೀದಿ ನಾಯಿಗಳು ಏಕಾಏಕಿ ದಾಳಿ ಮಾಡಿರುವ ಘಟನೆಗಳು ಸಾಕಷ್ಟು ಕಡೆ ನಡೆದಿವೆ. ಕುರಿ, ಕೋಳಿ, ಹಸು ಮತ್ತು ಮಕ್ಕಳ ಮೇಲೂ ದಾಳಿ ಮಾಡ್ತಾ ಇರುವ ಬೀದಿ ನಾಯಿಗಳ ಅಟ್ಟಹಾಸವನ್ನ ಸಂಬಂಧಪಟ್ಟ ಅಧಿಕಾರಿಗಳು ನಿಯಂತ್ರಣ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದರು. ಸ್ಥಳಕ್ಕೆ ಪಶುಪಾಲನಾ ಇಲಾಖೆ ವೈದ್ಯಾಧಿಕಾರಿ ಡಾ ಪ್ರದೀಪ್ ಕುಮಾರ್ ಭೇಟಿಯನ್ನ ನೀಡಿ ಕುರಿಗಳ ಮರಣೋತ್ತರ ಪರೀಕ್ಷೆ ನಡೆಸಿದರು. ಮೈಲಾರ್ ಲಿಂಗೇಶ್ವರ ಕುರಿ ಸಂಘದ ಅಧ್ಯಕ್ಷ ನಾಗರೆಡ್ಡಿ ಭೇಟಿಯನ್ನ ನೀಡಿ ಕುರಿಗಳನ್ನು ಕಳೆದುಕೊಂಡ ರೈತ ಮಹಿಳೆಗೆ ಪರಿಹಾರ ಒದಗಿಸುವ ಬಗ್ಗೆ ಭರವಸೆಯನ್ನ ನೀಡಿದ್ರು. ಅದೇನೇ ಆಗಲಿ, ಬೀದಿ ನಾಯಿಗಳ ಕಾಟದಿಂದಾಗಿ ಜೀವನಕ್ಕೆ ಆಧಾರವಾಗಿದ್ದ ಕುರಿಗಳನ್ನು ಕಳೆದುಕೊಂಡ ರೈತ ಮಹಿಳೆಯ ಗೋಳು ಮಾತ್ರ ಹೇಳತೀರದಾಗಿದೆ. ಸಿರಾಜ್ ಪ್ರಜಾಶಕ್ತಿ ಟಿವಿ, ಮಧುಗಿರಿ.